ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೆರಿ ಪೆರಿ ಚಿಕನ್ ಶವಾಯ ಹೇಗೆ ಮಾಡೋದಂತ ತೋರಿಸ್ತೇನೆ. ಕೇರಳದ ಫೇಮಸ್ ಆದಂಥ ಒಂದು ರೆಸಿಪಿ ಇದು. ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ಮಿಕ್ಸಿ ಜಾರ್ ತೆಗೆದು ಒಂದು ದೊಡ್ಡ ಆನಿಯನ್, 2 ಟೊಮ್ಯಾಟೊ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5 ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಅರಿಶಿನ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೇಬಲ್ ಸ್ಪೂನು ಚಿಕನ್ ಮಸಾಲ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು, 8 ಒಣಮೆಣಸನ್ನು ಬಿಸಿ ನೀರಲ್ಲಿ ನೆನೆ ಹಾಕಿದ್ದೇನೆ. 10 ನಿಮಿಷ ನೆನೆ ಹಾಕಿದಂಥ ಒಣಮೆಣಸನ್ನು ಕೂಡ ಮಿಕ್ಸಿ ಜಾರಿಗೆ ನಾವು ಸೇರಿಸಬೇಕು. ಒಳ್ಳೆ ನೀರಲ್ಲಿ ನಾವು ನೆನೆ ಹಾಕಿರ್ತೀವಲ್ಲ, ಅದೇ ನೀರನ್ನು ನಾನು ಇಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ವೆನಿಗರ್ ಕೂಡ ಹಾಕಿದ್ದೇನೆ. ವೆನಿಗರ್ ಬದಲು ನಿಮಗೆ ಲಿಂಬೆ ರಸ ಕೂಡ ಯೂಸ್ ಮಾಡ್ಬೋದು. ಫೈನಾಗಿ ಪೇಸ್ಟ್ ಮಾಡಬೇಕು. ಚಿಕನ್ ವಾಶ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆದ ನಂತರ ನಾವು ಗ್ರೈಂಡ್ ಮಾಡಿದಂಥ ಪೇಸ್ಟನ್ನು ಹಾಕಿ ಮ್ಯಾರಿನೇಷನ್ ಮಾಡಬೇಕು. ನಾನಿಲ್ಲಿ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಪೆರಿ ಪೆರಿ ಮಸಾಲ ಪೌಡರ್ 2 ಟೇಬಲ್ ಸ್ಪೂನ್ ಮತ್ತು ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಪೆರಿ ಪೆರಿ ಮಸಾಲ ಪೌಡರ್ ಇಲ್ಲದಿದ್ದರೆ ಖಾಲಿ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡಿಬಿಟ್ಟು ಪ್ಲೇನ್ ಶವಾಯ ನಿಮಗೆ ಮಾಡ್ಬೋದು. ಅದು ಕೂಡ ಒಳ್ಳೆ ರುಚಿಯಾಗಿ ಬರ್ತದೆ. ನಾನು ಇಲ್ಲಿ ಪೆರಿ ಪೆರಿ ಫ್ಲೇವರಿಗೋಸ್ಕರ ಪೆರಿ ಪೆರಿ ಮಸಾಲ ಪೌಡರ್ ಯೂಸ್ ಮಾಡಿದ್ದೇನೆ. 2 ಗಂಟೆ ಮ್ಯಾರಿನೇಷನ್ ಮಾಡಿದಂಥ ಚಿಕನನ್ನು ಪ್ರೆಷರ್ ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕಿ ಚಿಕನ್ ಪೀಸ್ ಮಾತ್ರ ನಾವು ಇದರ ಒಳಗಡೆ ಹಾಕಬೇಕು. ಸ್ವಲ್ಪ ಕೂಡ ನೀರು ಸೇರಿಸಲಿಕ್ಕಿಲ್ಲ, ಎಕ್ಸ್ಟ್ರಾ ಗ್ರೇವಿ ಎಲ್ಲ ಏನೂ ಹಾಕಲಿಕ್ಕಿಲ್ಲ. ಖಾಲಿ ಚಿಕನ್ ಪೀಸನ್ನು ಹಾಕಿ 2 ವಿಸಿಲ್ ಬರಿಸಬೇಕು. ವಿಸಿಲ್ ಬಂದ ನಂತರ ಪ್ರೆಷರ್ ಕುಕ್ಕರಲ್ಲಿ ಸ್ವಲ್ಪ ನೀರೆಲ್ಲ ಬರ್ತದೆ. ಆ ನೀರನ್ನು ಏನು ಮಾಡಬೇಕಂತ ಹೇಳ್ತೇನೆ. ಬೇರೆ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಬಟರ್, 2 ಟೇಬಲ್ ಸ್ಪೂನ್ ತುಪ್ಪ, 2 ಕೂಡ ಮೆಲ್ಟ್ ಆದ ನಂತರ 2 ಮೀಡಿಯಮ್ ಸೈಜ್ ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಆನಿಯನ್ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡುವ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು. 1 ಟೊಮ್ಯಾಟೊ ಹಾಕಿ ನಾನಿಲ್ಲಿ ಎಕ್ಸ್ಟ್ರಾ ಉಪ್ಪೇನು ಹಾಕಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಗ್ರೈಂಡ್ ಮಾಡಿದಂಥ ಪೇಸ್ಟಲ್ಲಿ ಉಂಟಲ್ಲ ಉಪ್ಪು ಹಾಕಿದ್ದೇನೆ ಅಲ್ಲ, ಅದಕ್ಕೋಸ್ಕರ. ಉಳಿದಂಥ ಪೇಸ್ಟ್ ಇರ್ತದೆ ನೋಡಿ ಗ್ರೈಂಡ್ ಮಾಡಿದ್ದು, ಅದನ್ನು ಎಲ್ಲವನ್ನು ಕೂಡ ಈ ಆನಿಯನ್ ಫ್ರೈ ಮಾಡಿದ್ದಕ್ಕೆ ನಾವು ಹಾಕಬೇಕು. ಪ್ರೆಷರ್ ಕುಕ್ಕರಲ್ಲಿ ನೀರು ಬಂದಿರ್ತದಲ್ಲ ಚಿಕನ್ ಬೇಯುವಾಗ, ಆ ನೀರನ್ನು ಕೂಡ ಈ ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೆರಿ ಪೆರಿ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್. ಪೆರಿ ಪೆರಿ ಮಸಾಲ ಪೌಡರ್ ಇಲ್ಲದಿದ್ದರೆ ಸ್ಕಿಪ್ ಮಾಡಿ, ಪ್ರಾಬ್ಲಮ್ ಏನಿಲ್ಲ. 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್. ಎಕ್ಸ್ಟ್ರಾ ನಿಮಗೆ ಸ್ವಲ್ಪ ಎಂತ ಅಂದರೆ ನೂಡಲ್ಸ್ ಇದೆಲ್ಲ ಟೇಸ್ಟ್ ಬೇಕಂತ ಅಂದರೆ ಸ್ವಲ್ಪ ನೂಡಲ್ಸ್ ಮಸಾಲ ಪೌಡರ, ಮ್ಯಾಗಿ ಮಸಾಲ ಪೌಡರ್ ಏನಾದರೂ ಸ್ವಲ್ಪ ಹಾಕ್ಬೋದು. ಗ್ರೇವಿ ಬಾಯ್ಲ್ ಆಗ್ತಾ ಬರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು 5 ನಿಮಿಷ ಈ ಗ್ರೇವಿಯನ್ನು ನಾವು ಬಾಯ್ಲ್ ಮಾಡಲಿಕ್ಕೆ ಬಿಡಬೇಕು. ಆಯಿಲೆಲ್ಲ ಈ ಗ್ರೇವಿದು ಮೇಲ್ಗಡೆ ಕಾಣಬೇಕು, ಆವಾಗ ಇದು ರೆಡಿಯಾಗಿದೆ ಅಂತ. ಈಗ ನೋಡಿ ಗ್ರೇವಿ ರೆಡಿಯಾಗಿದೆ. ಗ್ರೇವಿಯನ್ನು ನಾನು ಒಂದು ಸೈಡಲ್ಲಿಟ್ಟು ಬೇರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬೆಂದಂಥ ಚಿಕನ್ ಉಂಟು ನೋಡಿ, ಅದನ್ನು ನಾವು ಸ್ವಲ್ಪ ರೋಸ್ಟ್ ಮಾಡಿ ತೆಗಿಬೇಕು. ಅದರಲ್ಲಿದ್ದ ನೀರುಂಟಲ್ಲ, ನಾವು ಚಿಕನ್ ವಿಸಿಲ್ ಬರಿಸುವಾಗ ನೀರು ಬರ್ತದೆ, ಆ ನೀರನ್ನು ನಾನು ಗ್ರೇವಿಗೆ ಮಿಕ್ಸ್ ಮಾಡಿದ್ದೇನೆ. ಚಿಕನ್ ಪೀಸನ್ನು 2 ಸೈಡ್ ಈ ಥರ ನಾವು ಸ್ವಲ್ಪ ರೋಸ್ಟ್ ಮಾಡಬೇಕು. ತುಂಬ ಡ್ರೈ ಆಗಿ ಮಾಡಬೇಡಿ, ಸ್ವಲ್ಪ ರೋಸ್ಟ್ ಥರ ಮಾಡಿದರೆ ಸಾಕು. ಚಿಕನ್ ಕೂಡ ಈಗ ಫ್ರೈ ಆಗಿ ರೆಡಿಯಾಗಿದೆ. ಪ್ರಿಪೇರ್ ಮಾಡಿದಂಥ ಗ್ರೇವಿಯನ್ನು ಮತ್ತೆ ನಾನು ಫ್ಲೇಮಲ್ಲಿಟ್ಟು ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಚಿಕನ್ ಹಾಕಿಬಿಟ್ಟು ಗ್ರೇವಿಯನ್ನು ಎಲ್ಲ ಚಿಕನ್ ಮೇಲ್ಗಡೆ ಫುಲ್ ಅದರ ಒಳಗಡೆ ಎಲ್ಲ ಹಾಕಿ ಉಂಟಲ್ಲ, 10 ನಿಮಿಷ ಹೈ ಫ್ಲೇಮಲ್ಲಿ ನಾವು ಒಳ್ಳೆ ಕುದಿ ಬರಲಿಕ್ಕೆ ಬಿಡಬೇಕು. ಚಿಕನ್ಗೂ ಕೂಡ ಮಸಾಲೆ ಎಲ್ಲ ಹಿಡ್ಕೊಳ್ಬೇಕು. ಅದಕ್ಕೋಸ್ಕರ ರೊಟ್ಟಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು, ನೀವು ಟ್ರೈ ಮಾಡಲೇಬೇಕು. ಈಗ ನೋಡಿ ಗ್ರೇವಿ ಕೂಡ ರೆಡಿಯಾಗಿದೆ, ಚಿಕನ್ಗೂ ಕೂಡ ಫುಲ್ಲು ಸ್ಪೈಸಿನೆಸ್ ಎಲ್ಲ ಹೋಗಿದೆ. ತುಂಬ ಟೇಸ್ಟಿಯಾದಂಥ ಪೆರಿ ಪೆರಿ ಶವಾಯ ರೆಡಿಯಾಗಿದೆ. ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ಪ್ಲೇನ್ ಶವಾಯ ಕೂಡ ನಿಮಗೆ ಮಾಡ್ಬೋದು, ತುಂಬ ರುಚಿಯಾಗಿ ಬರ್ತದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.